ಚಿತ್ರದುರ್ಗ ಬಳಿ ಖಾಸಗಿ ಬಸ್ ದುರಂತ ಆಗಿ 6 ಜನ ಮೃತರಾಗಿದ್ದಾರೆ. ಅದರಲ್ಲಿ 27 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲಿ ಎರಡು ಭಾಳ ಪ್ರಮುಖವಾದಂಥ ವಿಚಾರ, ಘಟನೆ ಹೇಗಾಯಿತು ಮತ್ತು DNA ಟೆಸ್ಟ್ ಮಾಡುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಗಿದೆ, DNA ಟೆಸ್ಟ್ನ ಸ್ಯಾಂಪಲ್ಗಳನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ, ಇವುಗಳನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ FSL ತಜ್ಞ ಫಣೀಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈ ಇನ್ಸಿಡೆಂಟಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವಂಥ ಸ್ಟೇಟ್ಮೆಂಟನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಹೆಡ್ ಟು ಹೆಡ್ ವೆಹಿಕಲ್ ಆಕ್ಸಿಡೆಂಟ್ ಅಂದರೆ ನಿಮಗೆ ಆ ರೀತಿ ಅಪಘಾತ ಆಗಿರುವಂಥ ಚಾನ್ಸಸ್ ಇದೆಯಾ? ನೀವು ಎರಡು ಪಾಸಿಬಿಲಿಟೀಸ್ ತೋರಿಸಿದ್ರಿ ನೀವು. ಸರ್ ನೋಡಿ, ಈ ಒಂದು ಪ್ರಕರಣದಲ್ಲಿ ಇವಾಗ ನಾವು ಅಸೆಸ್ ಮಾಡಿರೋ ಪ್ರಕಾರ ಹೆಡ್ ಆನ್ ಕೊಲ್ಯೂಷನ್ ಆಗಿಲ್ಲ ಸರ್. ಹೆಡ್ ಆನ್ ಕೊಲ್ಯೂಷನ್ ಆಗಿತ್ತು. ಹೆಡ್ ಆನ್ ಅಂತ ಕೇಳಿದ್ರೆ ಮುಖಾಮುಖಿ ವೆಹಿಕಲ್ಗಳು ಒಂದಕ್ಕೊಂದು ಹೊಡ್ಕೊಳ್ಳುವಂಥದ್ದನ್ನು ನಾವು ಹೆಡ್ ಆನ್ ಅಂತ ಕರಿತೀವಿ. ಸೊ ಹೆಡ್ ಆನ್ ಕೊಲ್ಯೂಷನ್ ಆಗಿತ್ತು ಅಂತ ಕೇಳಿದ್ರೆ ಬಸ್ಸಿನ ಡ್ರೈವರು ಮತ್ತು ಇನ್ನೊಂದು ವೆಹಿಕಲ್ ಅಂದರೆ ಲಾರಿಯ ಡ್ರೈವರ್ ಏನಿದ್ದಾರೆ ಇಬ್ರಿಗೂ ಅದು ಇಂಪ್ಯಾಕ್ಟ್ ಆಗಬೇಕಿತ್ತು. ಸೊ ಆ ಥರ ಹೆಡ್ ಆನ್ ಕೊಲ್ಯೂಷನ್ ಆಗಿತ್ತು ಅಂತ ಕೇಳಿದ್ರೆ ಎರಡೂ ವೆಹಿಕಲ್ಗಳು ಮುಖಾಮುಖಿಯಾಗಿ ಸ್ಟಾಪ್ ಆಗಬೇಕಿತ್ತು. ಈ ಒಂದು ಪ್ರಕರಣದಲ್ಲಿ ಆ ರೀತಿ ಲಾರಿ ಮತ್ತು ಬಸ್ಸು ಇವಾಗ ಏನು ಆಫ್ಟರ್ ದ ಕೊಲ್ಯೂಷನ್ ಲ್ಯಾಂಡ್ ಆಗಿದೆ, ಆ ಒಂದು ಆ್ಯಂಗಲ್ ಆಫ್ ಲ್ಯಾಂಡಿಂಗ್ ಏನಿದೆ ಅದು ಹೆಡ್ ಆನ್ ಕೊಲ್ಯೂಷನ್ ಸಪೋರ್ಟ್ ಮಾಡೋದಿಲ್ಲ. ಅದು ಹವೆವರ್ ಆನ್ ಅದರ್ ಪಾಸಿಬಿಲಿಟಿ ಆ ಬಸ್ಸು ಹೀಗೆ ಹೋಗ್ತಿರುವಂಥ ಬಸ್ಸಿಗೆ ಸೈಡ್ನಿಂದ ಬಂದಿರುವಂಥ ಲಾರಿ ಎಲ್ಲೋ ಒಂದು ಭಾಗದಲ್ಲಿ ಅದು ಇಂಪ್ಯಾಕ್ಟ್ ಆದಾಗ ಬಸ್ಗೂ ಹೊಡ್ತಾ ಬಿದ್ದು ಬಸ್ ಮುಂದೆ ಹೋಗಿದೆ ಸ್ವಲ್ಪ. ಅದು ಆ ಒಂದು ಫ್ರಿಕ್ಷನಲ್ಲಿ ಆ ಒಂದು ಸ್ಪೀಡಲ್ಲಿ ಫೈರ್ ಹತ್ಕೊಂಡಿರುವಂಥ ಪಾಸಿಬಿಲಿಟಿ ನೋಡ್ತಾ ಇದ್ದೀವಿ ನಾವು. ಫೈರ್ಗೆ ಏನು ಕಾರಣ ಅಂದ್ಬಿಟ್ಟು ಬಹುಶಃ ಇನ್ನು ಮುಂದಕ್ಕೆ ನಾವು ವೆರಿಫಿಕೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಆದರೆ ಮಾತ್ರ ಅದು ಗೊತ್ತಾಗತ್ತದು. ಆದರೆ ಆ ಒಂದು ಮತ್ತು ಲ್ಯಾಂಡಿಂಗ್ ಆಫ್ ದ ಬಸ್ ಏನಿದೆ ಅದ್ರ ಪ್ರಕಾರ ನಾವು ಸ್ಟಿಮ್ಯುಲೇಷನ್ಗಳನ್ನ ರೆಡಿ ಮಾಡಿದ್ದೀವಿ. ಓವರ್ ಸ್ಪೀಡ್ ಇದೆಯಾ ಅಂತ ಅನಿಸುತ್ತಾ ಎರಡೂ ಕಡೆಯಿಂದನೂ ಕೂಡ? ಸರ್, ಓವರ್ ಸ್ಪೀಡ್ ಅಂತ ಕೇಳಿದ್ರೆ ಸಾಧಾರಣವಾಗಿ ಈ ಟೂರಿಸ್ಟ್ ಬಸ್ಗಳು ಹೈವೇಗಳಲ್ಲಿ 100 to 110 ಕಿಲೋಮೀಟರ್ಸ್ ಓಡಿಸ್ತಾರೆ. ಸೊ ಇದು ನಮ್ಮ RTO ಪ್ರಕಾರ ಏನು ಸ್ಪೀಡ್ ಲಿಮಿಟರ್ ಇರಬೇಕು ಅದೆಲ್ಲ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಏನಿರುತ್ತೆ, ಗಾಡಿ ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ನು ಆ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಬೇಕಾ ಇದೆ ಅಂತ ತೋರಿಸ್ಕೊಂಡಿರ್ತಾರೆ. ಅಥವಾ ಆ ಒಂದು ಟೈಮಲ್ಲಿ ಗ್ಯಾಜೆಟ್ ಕೂಡ ಇದೆ ಅಂತ ತೋರಿಸ್ಕೊಂಡಿರ್ತಾರೆ. ಸ್ಪೀಡ್ ತನಕ ಲೆಕ್ಕ ತಗೋಬೋದು. ಆದರೆ ಈ ಬಸ್ಸು ಏನು 100 ಕಿಲೋಮೀಟರ್ ತನಕ ಓಡಿರ್ಬೋದಿರುತ್ತೆ. ಈ ಬಸ್ಸಿಗೆ ಆ ಒಂದು 30 ಕಿಲೋಮೀಟರ್ ಸ್ಪೀಡ್ ಲೆಕ್ಕ ಹಾಕಿದಾಗ ದಟ್ಸ್ ಎ ಮ್ಯಾಸಿವ್ ಫೋರ್ಸ್. ಫೈರ್ ಹೇಗಾಗಿದೆ ಅಂತೇಳಿ, ಯಾಕಂದರೆ ಡೀಸೆಲ್ ಟ್ಯಾಂಕ್ ಬಸ್ಸಿನ ಇದು ಇರೋದು ನಿಮಗೆ ಲೆಫ್ಟ್ ಸೈಡಲ್ಲಿ. ಸರ್, ಇದರಲ್ಲಿ ಡೀಸೆಲ್ ಟ್ಯಾಂಕ್ ಏನಿದೆ ಅದು ಚೆಕ್ ಮಾಡಬೇಕಿದೆ. ಬಿಕಾಸ್ ಕೆಲವು ಬಸ್ಗಳಿಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ, ಕೆಲವು ಬಸ್ಗಳಿಗೆ ಹಿಂಭಾಗ ಕೊಡ್ತಾನೆ. ಸೊ ಈ ಒಂದು ಕೇಸಲ್ಲಿ ಅಂತೂ ಹೊಡಿತು, ಫೈರ್ ಆಗೋದಕ್ಕೆ ಇನ್ನೇನು ಬೇಕಿದೆ, ಡೀಸೆಲ್ ಬೇಕಿದೆ. ಬಸ್ಸು ಕೂಡ ಟ್ರಾವೆಲ್ಗೆ ಬೇಕಾಗಿರುವಂಥ ಫ್ಯೂಯಲ್ ಕ್ವಾಂಟಿಟಿ ಏನಿದೆ ಟ್ಯಾಂಕ್ ಫುಲ್ ಮಾಡ್ಕೊಂಡಿದ್ರು, ಯಥೇಚ್ಛವಾಗಿ ಫ್ಯೂಯಲ್ ಕ್ವಾಂಟಿಟಿ ಇತ್ತು. ಸೊ ಹೊಡೆದಕ್ಕೆ ಮಾತ್ರ ಡೀಸೆಲ್ ಬಂತು ಇರ್ಬೋದು. ಡೀಸೆಲ್ ವಾಸ್ ಅನದರ್ ಕಾಂಟ್ರಿಬ್ಯೂಟರ್, ಬಟ್ ಅದು ಸ್ಟಾರ್ಟಿಂಗಲ್ಲಿ ಫೈರ್ ಆಗೋದಕ್ಕೆ ಕಾರಣ ಡೀಸೆಲ್ ಟ್ಯಾಂಕೇನ, ಅದು ಇವಾಗ ಉಳ್ಕೊಂಡಿರುವಂಥ ಪ್ರಶ್ನೆ. ಅದು ಸರ್, ಈಗ ಎರಡು ಬಾಡಿ ಐಡೆಂಟಿಫೈ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಆಗ್ತಾ ಇದೆ. ಸೊ DNA ಸ್ಯಾಂಪಲ್ನ ಹೇಗೆ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಈ ಕೇಸ್ ವಿಚಾರದಲ್ಲಿ? ಸರ್, DNA ಸ್ಯಾಂಪಲ್ಗಳನ್ನ ಈ ಒಂದು DNA ಸ್ಯಾಂಪಲ್ ಅಂತ ಕೇಳಿದ್ರೆ ಬ್ಲಡ್ಡು, ಸಲೈವಾ, ಯೂರಿನ್, ಹೇರ್ ಸ್ಯಾಂಪಲ್ಲು ಇದೆಲ್ಲದರಲ್ಲೂ ಕೂಡ ಆ ವ್ಯಕ್ತಿಗೆ ಏನು ಸಂಬಂಧಪಟ್ಟಿರುವಂಥ DNA ಸ್ಯಾಂಪಲಿಂಗ್ ಇರುತ್ತೆ, DNA ಕ್ವಾಲಿಟೀಸು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದನ್ನ ಪ್ರೊಫೈಲಿಂಗ್ ಮಾಡುವಂಥ ಸಾಧ್ಯತೆಗಳಿದೆ. ಇಂಥ ಕೇಸ್ಗಳಲ್ಲಿ ಈ ಮಾಂಸದ ಮುದ್ದೆ ಏನಿರುತ್ತೆ ಆ ಜಾಗದಿಂದ DNA ಎಕ್ಸ್ಟ್ರಾಕ್ಷನ್ ಮಾಡ್ಬೋದಿರುತ್ತೆ. ಆರ್ನಮೆಂಟ್ಸ್ ಮೇಲೇನೂ ಚೆಕ್ ಮಾಡ್ಬೋದಾ? ಸರ್, ಆರ್ನಮೆಂಟ್ಸ್ ಮೇಲೆ ಇಂಥ ಕೇಸ್ಗಳಲ್ಲಿ DNA ಸ್ಯಾಂಪ್ಲಿಂಗ್ ಕಷ್ಟ. ಅಂದರೆ ಆರ್ನಮೆಂಟ್ಸ್ ಮೇಲೆ ಏನಾದರೂ ಮಾಂಸದ ತುಂಡು ಇತ್ತು ಅಂತ ಕೇಳಿದ್ರೆ ಆವಾಗ ತೊಗೋಬೋದಿರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ ಆರ್ನಮೆಂಟ್ಸ್ ಎಂಟೈರ್ ಬಾಡಿನೇ ಸಿಕ್ಕಿರೋದ್ರಿಂದ ಇಲ್ಲಿ ಸೊ ಈ ಒಂದು ಜಾಗದಲ್ಲಿಲ್ಲ ಅಂತ ಕೇಳಿದ್ರೆ ಇನ್ನೊಂದು ಕಾಲು ಭಾಗದಲ್ಲೋ ಕೈ ಭಾಗದಲ್ಲೋ ಅಂದ್ಕೊಂಡು ಅಕ್ಕಪಕ್ಕದಲ್ಲಿ ಎಲ್ಲಿ ಬೇಕೋ ಸ್ಯಾಂಪ್ಲಿಂಗ್ ತೊಗೋಬೋದಿರುತ್ತೆ. ಸೊ ಇಂಥ ಕೇಸ್ಗಳಲ್ಲೆಲ್ಲ ಆ ಒಂದು ಮಾಂಸದ ಮುದ್ದೆ ಏನಿರುತ್ತೆ ದಟ್ ಬಿಕಮ್ಸ್ ಅ ಪಾಯಿಂಟ್ ಆಫ್ DNA ಎಕ್ಸ್ಟ್ರಾಕ್ಷನ್. ರಿಸಲ್ಟ್ ಯಾವಾಗ ಸಿಗುತ್ತೆ ಸರ್? ಯೂಶಲಿ ಯಾವಾಗ ಕಲೆಕ್ಟ್ ಮಾಡಿದೆ, ಎಷ್ಟು ದಿನಕ್ಕೆ ಅಥವಾ ಎಷ್ಟು ಗಂಟೆ ಒಳಗಡೆ ಸಿಗುತ್ತೆ? ಸರ್, ಸಾಧಾರಣವಾಗಿ ಬೇರೆ ಬೇರೆ ಕೇಸ್ಗಳಲ್ಲಿ ನೋಡಿರೋ ಪ್ರಕಾರ 3 ದಿನ 4 ದಿನದಲ್ಲಿ ಕೂಡ DNA ಸ್ಯಾಂಪ್ಲಿಂಗ್ನ ತೊಗೊಂಡು ಪರೀಕ್ಷೆ ಮಾಡಿ ಇದು ಯಾರಿಗೆ ಸಂಬಂಧಪಟ್ಟರು ಕೊಟ್ಟಿರುವಂಥ ಪ್ರಕರಣಗಳು ಕೂಡ ನೋಡಿದ್ದೀವಿ. ಕೆಲವು ಕೇಸ್ಗಳಲ್ಲಿ ಡಿಪೆಂಡಿಂಗ್ ಅಪಾನ್ ದ ವೇರಿಯಸ್ ಚಾಲೆಂಜಸ್ಸು ಒಂದು 15 ದಿನದಿಂದ ಟೈಮ್ ತೊಗೊಂಡು DNA ಟೆಸ್ಟ್ ಮಾಡದೇನೂ ಕೂಡ ಇಮಿಡಿಯೇಟಾಗಿ ಒಂದು 2-3 ಗಂಟೆಯಲ್ಲಿ ಪರೀಕ್ಷೆ ಮಾಡಿ ಕೊಡುವ ಮೃತದೇಹವನ್ನು ಕೊಡುವಂಥ ವಿಚಾರಗಳೇನಾದರೂ ಇದೆ? ಅಂದರೆ ಆ ರೀತಿಯಾದಂಥ ಪ್ರಯತ್ನಗಳೇನೋ ಇದೆ, ಚಾನ್ಸಸ್ ಇದೆಯಾ? ಸರ್, ಒಂದು ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಬರೀ DNA ಮಾತ್ರದಿಂದಲೇ ವ್ಯಕ್ತಿ ಐಡೆಂಟಿಫಿಕೇಷನ್ ಆಗುತ್ತೆ ಅನ್ನೋದು ಸುಳ್ಳು. DNA ಈಸ್ ಒನ್ ಆಫ್ ದ ಪ್ರೊಸೀಜರ್ ಅಷ್ಟೇ. ಅದರ್ವೈಸ್ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾಗುತ್ತೆ, ಆ ವ್ಯಕ್ತಿಯ ಕೆಲವು ಹಾಕೊಂಡಿರುವಂಥ ಬಟ್ಟೆ ಸ್ಯಾಂಪ್ಲಿಂಗ್ ಇತ್ತು ಅಂದರೆ ಬಟ್ಟೆ ಸ್ಯಾಂಪಲ್ ತೊಗೋಬೋದು. ಅಂದರೆ ನಾನು ಹೇಳ್ತೀನಿ ಜನರಲ್ ಆಗಿ. ಈ ಕೇಸ್ಗಳು ಸುಟ್ಟೋಗಿದೆ, ಅದು ಬೇರೆ ವಿಚಾರ. ಬೇರೆ ಬೇರೆ ಪ್ರಕರಣಗಳಲ್ಲಿ ಅವ್ನು ಹಾಕೊಂಡಿರುವಂಥ ಬಟ್ಟೆ, ಹಾಕೊಂಡಿರುವಂಥ ಚಪ್ಪಲಿ, ಆಮೇಲೆ ಅವ್ನು ಹಾಕೊಂಡಿರುವಂಥ ಆರ್ನಮೆಂಟ್ಸು
ಅದರ ಆಧಾರಿತವಾಗಿ ಕೂಡ ಹೇಳ್ಬೋದು. ಈ ಪ್ರಕರಣದಲ್ಲಿ ಬಟ್ ಈ ಪ್ರಕರಣದಲ್ಲಿ ಆರ್ನಮೆಂಟ್ಸ್ ಏನಿದೆ, ಫ್ಯಾಮಿಲಿ ಮೆಂಬರ್ಸು ಇದು ನಮ್ಮವರದ್ದೇ ಅಂತ ಐಡೆಂಟಿಫೈ ಮಾಡಿದ್ರು ಅಂತ ಕೇಳಿದ್ರೆ, ಮತ್ತು ಬೇರೆ ಯಾವ ಫ್ಯಾಮಿಲಿ ಕೂಡ ನಮ್ಮ ವ್ಯಕ್ತಿ ಕೂಡ ಇದೇ ರೀತಿ ಹಾಕೊಂಡಿರಬಹುದು ಅಂತ ಕಂಟೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ ಅನ್ಡಿಸ್ಪ್ಯೂಟೆಡ್ ಕ್ಯಾಟಗರಿ ಬಂದಾಗ ಕೊಟ್ಬಿಡ್ತಾರೆ. ಬಟ್ ಯಾವ ಸಂದರ್ಭದಲ್ಲಿ ಕನ್ಫ್ಯೂಷನ್ ಇರುತ್ತೆ ಅಥವಾ ನಮ್ಮ ವ್ಯಕ್ತಿ ಕೂಡ ಇದೇ ರೀತಿ ಹಾಕೊಂಡಿದ್ರು ಅಂತ ಅವ್ರಿಗೆ ಅನ್ಸುತ್ತೆ, ಅಂತ ಟೈಮಲ್ಲಿ DNA ಕ್ಯಾಟಗರಿ ಎವಿಡೆನ್ಸೇ ಬೇಕಾಗಿರುತ್ತೆ. ಯಾರ್ಯಾರ್ದು ಸರ್ ಯೂಶಲಿ ತಗೊಳ್ಳೋದು DNA? ಸೊ ಫಸ್ಟ್ ಬ್ಲಡ್, ಯಾವ ವ್ಯಕ್ತಿ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರೆ, ದಟ್ ಈಸ್ ದ ಓನ್ಲಿ ಕ್ಯಾಟಗರಿ ಫಾರ್ DNA ಎಕ್ಸ್ಟ್ರಾಕ್ಷನ್. ಅಂದರೆ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ. ಸೊ ಹಾಫ್ ಬ್ಲಡ್ ಅಂತ ಕರಿತೀವಲ್ಲ ನಾವು, ಫುಲ್ ಬ್ಲಡ್ ಅವ್ರ ಫಸ್ಟ್ ಬ್ಲಡ್ ಅಂತ ಕರಿಬೇಕಾದ್ರೆ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರ್ಬೇಕು ಅವರು, ಆವಾಗ ಮಾತ್ರ ನಾವು ಇದನ್ನ DNA ಎಕ್ಸ್ಟ್ರಾಕ್ಷನ್ ಮಾಡಿ ಅನಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದು FSL ತಜ್ಞ ಫಣೀಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.